ಮಾನ್ವಿ ಪಟ್ಟಣದ ಇಂದ್ರನಗರ ಸಮುದಾಯ ಭವನದಲ್ಲಿ ಭಾರತೀಯ ಸೇವಾ ಸಮಿತಿ ಮತ್ತು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಆಯೋಗದ ಸಹಯೋಗದೊಂದಿಗೆ ಪೌರ ಕಾರ್ಮಿಕರು ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಜಿ ಪುರಸಭೆ ಅಧ್ಯಕ್ಷರಾದ ಸಬ್ಜಲಿ ಶಾಖಾ, ಹಿರಿಯ ಹೋರಾಟಗಾರರಾದ ಈರೇಶ್ ಹೊಲಗುಂಚಿ, ಮಾನ್ವಿ ಪುರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀ ಮಹೇಶ ಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದ ಹೋರಾಟಗಾರ ಈರೇಶ್ ಹೊಲಗುಂಚಿ ಮಾತನಾಡಿ, ಹನುಮಂತ ಕೋಟೆ ಅವರು ಮಾಡುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಒಳ್ಳೆಯ ಕಾರ್ಯಕ್ರಮ ಹಾಗೂ ಅವರ ಜೀವನದಲ್ಲಿ ಅವರು ಮಾಡಿರುವ ಕಾರ್ಯಕ್ರಮಗಳು ಬಹಳ ಇವೆ. ಆಹಾರ ವಂಚಿತರಾದ ಹಸಿದವರಿಗೆ ಆಹಾರ, ತೊಡಲು ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಹಾಸಿಗೆ ಇಲ್ಲದವರಿಗೆ ಹಾಸಿಗೆ, ಶಿಕ್ಷಣ ಪಡೆಯಲು ಪಠ್ಯ ಸಾಮಗ್ರಿ ಇಲ್ಲದವರಿಗೆ ಪಠ್ಯ ಸಾಮಗ್ರಿ ಒದಗಿಸುವ ಕಾರ್ಯಕ್ರಮಗಳು ಮಾಡುತ್ತಾ ಬಂದಿದ್ದಾರೆ ಮತ್ತು ಉಚಿತವಾಗಿ ಬಡವರ ಕಣ್ಣಿನ ತಪಾಸಣೆ ಶಿಬಿರ ಕಾರ್ಯಕ್ರಮ ಬಹಳ ಒಳ್ಳೆಯದು. ಈ ಸಮಾಜ ಸೇವೆ ಬಡವರಿಗೆ ಅನುಕೂಲವಾಗಲಿ ಎಂದರು. ಈ ಶಿಬಿರದಲ್ಲಿ ನೂರಾರು ಪೌರ ಕಾರ್ಮಿಕರು ಮತ್ತು ಹಿರಿಯ ನಾಗರಿಕರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಅಗತ್ಯ ಸಲಹೆ ಮತ್ತು ಚಿಕಿತ್ಸೆ ಪಡೆದರು. ಮಾನ್ವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಡವರಿಗೆ, ವಯೋವೃದ್ಧರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಈ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನ ಏರ್ಪಡಿಸಿದಂತ ಸಹೋದರ ಡಾಕ್ಟರ್ ಹನುಮಂತ ಕೋಟಿಯವರಿಗೆ ಮೊಟ್ಟ ಮೊದಲನೇದಾಗಿ ತನ್ನೆಲ್ಲರಿಗೂ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರೇ, ಭಾರತೀಯ ಸೇವಾ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರೇ, ಜೊತೆಗೆ ನಮ್ಮ ಪುರಸಭೆಯ ಅಧಿಕಾರಿಗಳೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ತಾಯಂದಿರೇ ಮತ್ತು ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮ ಅತ್ಯುನ್ನತ ಕಾರ್ಯಕ್ರಮ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ಬಟ್ ಈ ಕಣ್ಣಿನ ತಪಾಸಣಾ ಶಿಬಿರ ಈ ಬಡ ಬಗ್ಗರಿಗೆ, ಅನಾಥರಿಗೆ, ವಯೋವೃದ್ಧರಿಗೆ ಏರ್ಪಡಿಸಿದಂತ ನಿಜವಾಗ್ಲೂ ಇವತ್ತು ದಿವಸ ಸೇವೆಯ ಸರ್ವೇಶ್ವರನ ಸನ್ನಿಧಾನದ ಮಾರ್ಗ ಅಂತಕ್ಕಂಥ ತನ್ನ ಜೀವನದ ಉಸಿರಂತಕ್ಕಂಥದನ್ನ ಉಸಿರಾಗಿ ಕಾರ್ಯೋನ್ಮುಖರಾದಂತ ನಮ್ಮ ಡಾಕ್ಟರ್ ಹನುಮಂತ ಕೋಟೆ ಅವರ ಸೇವೆ ಅಮೋಘವಾದದ್ದು. ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಾಯಾರಿದವರಿಗೆ ನೀರು, ಹಸಿದವರಿಗೆ ಆಹಾರ, ಆಶ್ರಯದವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಮತ್ತು ತಿರುಗಾಡು ವಯೋವೃದ್ಧರಿಗೆ ಸ್ಟಿಕ್ಗಳನ್ನ, ಮಕ್ಕಳಿಗೆ, ಬಡ ಮಕ್ಕಳಿಗೆ ಪಾಠ್ಯ ಪುಸ್ತಕ ಮತ್ತು ಸಾಮಗ್ರಿಗಳನ್ನ ಮತ್ತು ಬೀದಿಯಲ್ಲಿ ಮಲಗಿದಂತ ಅನೇಕ ಬಡವರಿಗೆ ಹಾಸಿಗೆಗಳನ್ನ ಕೊಟ್ಟು, ಕೋವಿಡ್ ಸಮಯದಲ್ಲಿ ಆಹಾರ ಕಿಟ್ಗಳನ್ನು ಕೊಟ್ಟು ಅನೇಕ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಾಯಾರಿದವರಿಗೆ ನೀರು, ಹಸಿದವರಿಗೆ ಆಹಾರ, ನಿರ್ಗತಿಕರಿಗೆ ಆಶ್ರಯ, ಕಾಲಿನವರಿಗೆ ಮತ್ತು ನಡೆಯಲು ಬಾರದಂತೆ ಕೋಲುಗಳನ್ನ, ಬಡ ಮಕ್ಕಳಿಗೆ ಒಂದು ಪಾಠ್ಯ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಇವತ್ತು ನೆರಳಾಗಿ ಇವತ್ತು ದಿವಸ ಕಾರ್ಯವನ್ನ ನಡೆಸ್ತಾ ಇದ್ದ ಅಮೋಘ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಇವತ್ತು ಅದ್ರ ಜೊತೆಯಾಗಿ ಕಣ್ಣಿರದಂತ ಕುರುಡರಿಗೆ ಇವತ್ತು ಕಣ್ಣಾಗಿ, ಆ ಕತ್ತಲಿರ್ತಕ್ಕಂಥ ಜನರಿಗೆ ಬೆಳಕಾಗಿ ಈ ಒಂದು ಉಚಿತ ಕಣ್ಣಿನ ಶಿಬಿರವನ್ನ ಏರ್ಪಡಿಸಿ ಅವರಿಗೆ ಬೆಳಕಾಗಿದ್ದಾರಲ್ಲ, ಅದು ತುಂಬಾ ಅವರಿಗೆ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ಬಿ ತಿಮ್ಮಪ್ಪ, ವಿಕಲಚೇತನ ಘಟಕದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಚಿಂಟು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್, ಜಿಲ್ಲಾ ಉಪಾಧ್ಯಕ್ಷರಾದ ವಿನೋದ್ ಕುಮಾರ್ ಹಾಗೂ ಸರ್ವಧರ್ಮ ಸಮಾಜ ಸೇವಕರಾದ ಹನುಮಂತ ಕೋಟೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ.